ವಿಶೇಷ ಕಾರ್ಯಕ್ರಮ ಶಿವಶರಣರ ನಂತರಕ್ಕೆ ಮತ್ತೊಮ್ಮೆ ಸ್ವಾಗತ. ಸ್ವಾಮೀಜಿಗಳು ಕಾವಿ ಬಟ್ಟೆ ಹಾಕೊಂಡ ತಕ್ಷಣ ನೀವು ಲೌಕಿಕವಾದ ಎಲ್ಲ ಇದನ್ನು ಬಿಟ್ಟು ಶಿವಭಕ್ತಿ ಇಂಪಾರ್ಟೆಂಟ್ ತಾನೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಅದು ಕಮ್ಮಿ ಆಗಿದೆ ಅಂತ ಅನ್ನಿಸ್ತಾ ಇಲ್ವಾ? ಹೆಚ್ಚು ಮೋಹಕ್ಕೊಳಗಾಗ್ತಾ ಇದ್ದಾರೆ. ರಾಜಕಾರಣ, ಅಧಿಕಾರ ಅಥವಾ ಐಷಾರಾಮಿ ಜೀವನಕ್ಕೆ ಈ ಕಾವಿ ಹಾಕ್ಕೊಂಡವರು ಹೆಚ್ಚು ಮುಂದೆ ಕಾಣಿಸ್ತಾ ಇದ್ದಾರಲ್ಲ, ಯಾಕೆ? ನೋಡಿ, ಒಂದು ಮಾತು ಹೇಳೋದಾದರೆ, ಒಬ್ಬ ವ್ಯಕ್ತಿ ತನ್ನ ಸಾಧನೆ ಮತ್ತು ಸಂಪನ್ನತೆಯಿಂದ ಮತ್ತು ಪ್ರಾಮಾಣಿಕವಾಗಿರುವಂಥ ಒಳಗು ಮತ್ತು ಹೊರಗಿನಿಂದ ಸಮಾಜದಲ್ಲಿ ಗೌರವ ಸಂಪಾದನೆ ಮಾಡಬೇಕಾದ್ರೆ ಅವನು ಜೀವಮಾನ ಪೂರ್ತಿ ಸಾಧನೆ ಮಾಡ್ತಾ ಹೋಗಬೇಕಾಗ್ತದೆ. ಆದರೆ ಅದಕ್ಕೆ ಶಾರ್ಟ್ ಕಟ್ ಹಿಡಿದು ಮಂತ್ರಿಗಳನ್ನು ಹಿಡಿದು ಅಥವಾ ಅವರಿಂದ ಏನಾದರೂ ಒಂದು ಸ್ವಲ್ಪ ಹಣ ತೆಗೆದುಕೊಂಡು ಇನ್ನೊಂದೇನೋ ಒಂದು ಮಾಡಿ ಮತ್ತೊಂದೇನೋ ಒಂದು ಮಾಡಿ ಒಂದು ರೀತಿಯಾಗಿರುವಂಥ ಅಡ್ಡದಾರಿ ಹಿಡಿದು ಈ ಕೀರ್ತಿ ಸಂಪಾದನೆ ಮಾಡೋದು ಬಹಳ ಸುಲಭ. ಅದಕ್ಕೋಸ್ಕರ ಏನು ಮಾಡ್ತಾರೆ ಅಂದರೆ, ಅವರು ಇಂಥವ್ರನ್ನ ಅವಕಾಶವಾದಿಗಳು ಸಮಯವನ್ನು ದುರುಪಯೋಗ ಮಾಡಿಕೊಂಡು ಇಂಥ ಕೆಲಸ ಮಾಡುವಂಥ ವ್ಯವಸ್ಥೆಗಳು ಸಮಾಜದಲ್ಲಿ ಇತ್ತೀಚಿನ ದಿನಗಳಲ್ಲಿ ತುಂಬ ಜಾಸ್ತಿ ಇದೆ ಅಂತ ನೀವು ಹೇಳುವಂಥ ಮಾತು ವಾಸ್ತವವಾದಂಥ ಸತ್ಯ. ಈ ಬಗ್ಗೆ ನಾವು ಇನ್ನೂ ವಿಶೇಷವಾದಂಥ ಚಿಂತನೆ ನಾವು ಮಾಡಬೇಕಾಗ್ತದೆ. ನೋಡಿ, ಅಂದಿನಿಂದ ಇಂದಿನವರೆಗೂ ಇವತ್ತು ನಮ್ಮ ಮುಖ್ಯಮಂತ್ರಿಗಳ್ಯಾರು, ಹಿಂದೆ ಯಾರಿದ್ದರು, ಅವರಿಂದ ಯಾರಿದ್ದರು, ಮುಂದೆ ಯಾರು ಬರ್ತಾರೆ, ಇವರೆಲ್ಲ ನಮ್ಮ ಕಣ್ಮುಂದೆ ಬಂದು ಹೋದವ್ರೆ. ಇವತ್ತಿನ ಮುಖ್ಯಮಂತ್ರಿಗಳು MLA ಆಗೋದಕ್ಕೆ ಮೊದಲು ನಾನು ಸ್ವಾಮಿಗಳಾಗಿದ್ದೆ. ನಾನು 50 ವರ್ಷ ಆಯಿತು ಸ್ವಾಮಿಗಳಾಗಿ. ಇವತ್ತು ಮುಖ್ಯಮಂತ್ರಿಗಳಾಗಿದ್ದಾರೆ, ನಾನು ಸ್ವಾಮಿಗಳಾಗಿದ್ದೇನೆ. ನಾಳೆ ಅವರು ಮಾಜಿ ಆಗ್ತಾರೆ, ನಾನು ಅಲ್ಲೇ ಇರ್ತೇನೆ. ಆದ್ದರಿಂದ ಬಂದು ಹೋಗುವಂಥ ವ್ಯವಸ್ಥೆಗಳಿದೆಯಲ್ಲ, ಇದು ಬದಲಾಗುವ ಚಿತ್ರಗಳು. ನಾವು ಬದಲಾಗದ ಭಿತ್ತಿ ಅಂತನ್ನುವಂಥ ವಾಸ್ತವತೆಯನ್ನು ನಾವು ತಿಳ್ಕೊಂಡಾಗ ಏನಾಗ್ತದೆ ಅಂತ ಹೇಳಿದ್ರೆ, ಎಲ್ಲೂ ನಾವು ತಪ್ಪು ದಾರಿ ಹಿಡಿಲಿಕ್ಕೆ ಅವಕಾಶ ಆಗೋದಿಲ್ಲ. ಎಲ್ಲೂ ನಮ್ಮ ತನವನ್ನು ಹಿಗ್ಗಿಸ್ಕೊಳ್ಳೋದಾಗಲಿ ಕುಗ್ಗಿಸ್ಕೊಳ್ಳೋದಕ್ಕಾಗಲಿ ಅವಕಾಶ ಇರೋದಿಲ್ಲ. ಆದ್ದರಿಂದ ಮಾರ್ಗದರ್ಶನ ಮಾಡುವಂಥವನು, ನೀನು ಏನೂ ಇಲ್ಲದಿದ್ದಾಗಲೂ ಮಾರ್ಗದರ್ಶನ ಮಾಡಿದ್ದೇವೆ, ನೀನು ಎಲ್ಲವನ್ನೂ ಪಡೆದಾಗಲೂ ಮಾರ್ಗದರ್ಶನ ಮಾಡಿದ್ದೇವೆ, ನೀನು ಎಲ್ಲವನ್ನೂ ಕಳ್ಕೊಂಡಾಗಲೂ ನಿನಗೆ ಸಾಂತ್ವನ ಹೇಳೋದಕ್ಕೆ ನಾವಿದ್ದೇವೆ. ನಾವು ಅದೇ ಜಾಗದಲ್ಲಿದ್ದೇವೆ. ನೀನಿದ್ದೀಯ ಅಂತ ನಾವಿಲ್ಲ, ಅಥವಾ ನಾವಿದ್ದೇವೆ ಅಂತ ನೀನಲ್ಲ. ಆದರೆ ಈ ವ್ಯವಸ್ಥೆಗಳ ಮದುವೆ ಇರುವಂಥ ವ್ಯವಹಾರ ಇದೆಯಲ್ಲ, ಇದನ್ನು ನಾವು ತಿಳ್ಕೊಳ್ಬೇಕು. ಇವತ್ತು ಹಗಲಾಗ್ತಾ ಇರ್ತದೆ, ರಾತ್ರಿ ಆಗ್ತಾ ಇರ್ತದೆ, ಆದರೆ ಸೂರ್ಯ ಮಾತ್ರ ಶಾಶ್ವತ. ಅವನು ಹಗಲು ಇರುಳು ಅಂತ ಅನ್ನುವಂಥದ್ದು ಈ ಪ್ರಕೃತಿಯ ನಡುವೆ ಇರತಕ್ಕಂಥ ನೆರಳು ಮತ್ತು ಬೆಳಕಿನ ಆಟ. ಇದು ಈ ಅಧಿಕಾರದ ವ್ಯವಸ್ಥೆಗಳು. ಒಂದು ಮಾತು ಹೇಳ್ತಾರೆ DVG ಅವರು, ಲೆಕ್ಕವಿಟ್ಟಿಲ್ಲ ಜಗ ತನ್ನಾತ್ಮ ಬಂಧುಗಳ ದಕ್ಕುವುದೇ ಜಸ ನಿನಗೆ ಮಂಕುತಿಮ್ಮ ಅಂತ. ಈ ಜಗತ್ತಿನಲ್ಲಿ ಬಹಳ ದೊಡ್ಡ ದೊಡ್ಡ ಸೇವೆ ಮಾಡ್ಕೊಂಡು ಹೋದಂಥ ಜನಗಳು ಸಾವಿರಾರು ಜನ ಇದ್ದಾರೆ. ಒಂದು ಉದಾಹರಣೆ ಹೇಳ್ತೇನೆ. ನಾಲ್ವಡಿ ಕೃಷ್ಣರಾಜ ಒಡೆಯರು ಈ ದೇಶಕ್ಕೆ, ಏಷ್ಯಾ ಖಂಡಕ್ಕೆ ಮೊದಲು ಬೆಳಕು ಕೊಟ್ಟವರು. ಮೊದಲು ಹರಿಜನ ಮತ್ತು ಗಿರಿಜನರಿಗೋಸ್ಕರ ಅವರು ವಿಶೇಷವಾಗಿರುವಂಥ ಅನುದಾನ ಕೊಟ್ಟು ಅವರನ್ನು ಬೆಳೆಸಿ ಸಮಾಜದಲ್ಲಿ ಸಮಾನತೆಯ ಹರಿಕಾರರಾದವರು. ಇಡೀ ಭಾರತದಲ್ಲಿ ಗಾಂಧೀಜಿಯವರಿಂದ ಆದರ್ಶ ಪ್ರಭು ಇಂಥವರಿದ್ದರೆ ನಮಗೆ ಪ್ರಜಾಪ್ರಭುತ್ವದ ಅವಶ್ಯಕತೆಯೇ ಇಲ್ಲ ಅಂತ ಉದ್ಗಾರಕ್ಕೆ ಕಾರಣರಾದವರು. ಇವತ್ತು ಅವರ ಸಮಾಧಿ ಸ್ಥಾನದಲ್ಲಿ ನೀವು ಮೈಸೂರಿನಲ್ಲಿ ಹೋಗಿ ನೋಡಿದ್ರೆ ಹಮೀದ್ ಅವರೇ, ಅದರ ಮೇಲೆ ನಾಯಿಗಳು ಮಲಿಕೊಳ್ತವೆ. ನಾವು ಕೃತಜ್ಞರಲ್ವಾ? ಲೆಕ್ಕವಿಟ್ಟಿಲ್ಲ ಜಗ ತನ್ನಾತ್ಮ ಬಂಧುಗಳ ಇಂಥವರು ಸಾವಿರ ಜನ ನಮ್ಮ ಸುತ್ತ ಬಿದ್ದಿದ್ದಾರೆ. ಅಂಥವ್ರನ್ನ ನಾವು ಉದಾಸೀನ ಮಾಡಿ ನಾವು ಅವಿವೇಕಿಗಳಾಗಿದ್ದೇವೆ. ಇದ್ರ ಬಗ್ಗೆ ಎಚ್ಚರ ವಹಿಸಬೇಕಾದಂಥ, ಚಳವಳಿ ಮಾಡಬೇಕಾದಂಥ ವ್ಯವಸ್ಥೆಗಳು ಬೇಕಾದಷ್ಟಿವೆ. ಯಾರಾದರೂ ಅಂಥ ಒಂದು ಪ್ರಾಮಾಣಿಕವಾಗಿರುವಂಥ ವ್ಯವಸ್ಥೆ ಬಗ್ಗೆ, ಇಂಥ ಒಬ್ಬ ಪ್ರಾಮಾಣಿಕ ಜನಸೇವಕನಿಗೆ ಅನ್ಯಾಯ ಆಗಿದೆ, ಇದ್ರ ಬಗ್ಗೆ ಏನಾದರೂ ಮಾಡಿ ಅಂತ ಹೇಳಿ ಯಾರೂ ಉಪವಾಸ ಮಾಡಿಲ್ಲ, ಯಾರೂ ಧರಣಿ ಸತ್ಯಾಗ್ರಹ ಮಾಡಿಲ್ಲ. ಆದರೆ ಇದು ಉಳಿಬೇಕು, ಅವರು ಉಳಿಸ್ಕೊಳ್ಬೇಕು, ಇವರು ಕಳ್ಕೊಳ್ಬಾರ್ದು, ಇದು ಉಳಿಬೇಕು ಅಂತ ಅನ್ನೋಂಥ ಲೆಕ್ಕಾಚಾರಗಳಲ್ಲಿ ಇವತ್ತಿನ ರಾಜಕೀಯ ಮೇಲಾಟಗಳು ನಡೀತಾ ಇವೆ. ಯಾವುದೇ ಆಗಲಿ, ಒಂದು ಮಠ ಧರ್ಮ ಅಂತಂದರೆ ಮೇಲಿನ ಬಣ್ಣಕ್ಕಾಗಿ ಅಲ್ಲ, ವಾಸ್ತವವಾದಂಥ ನೆಲೆಗಟ್ಟನ್ನು ಗಟ್ಟಿಯಾಗಿ ಉಳಿಸ್ಲಿಕ್ಕಾಗಿ ಅಂತ ಹೇಳಿ ಮಠಗಳು ಬಂದಿವೆ ಹೊರತು ಅದರ ಏರಿಳಿತಗಳು ಅಂತ ಅನ್ನೋಂಥ ಲೆಕ್ಕದಲ್ಲಿ ಯಾವುದೇ ಒಂದು ರಾಜಕೀಯ ಪಕ್ಷ, ಒಬ್ಬ ವ್ಯಕ್ತಿ ಅಥವಾ ಒಂದು ರಾಜ್ಯ ಇವುಗಳನ್ನು ಆಶ್ರಯಿಸಿರುವಂಥ ವ್ಯವಸ್ಥೆಗಳಾಗಬಾರ್ದು. ಆ ರೀತಿ ಆಗಿರೋದಕ್ಕೆ ವಿಷಾದ ಇದೆ. ಇದ್ರ ಬಗ್ಗೆ ಎಲ್ಲರೂ ಎಚ್ಚರದಿಂದ ವ್ಯವಹಾರ ಮಾಡಬೇಕು. ತಾವು ಸ್ವಾಮಿಗಳೇ, ಮಠಗಳು ಇತ್ತೀಚೆಗೆ ಬ್ರ್ಯಾಂಡ್ಗಳಾಗ್ತಾ ಇಲ್ವಾ? ಯಾಕೆ ಬ್ರ್ಯಾಂಡ್ ಆಗ್ತಾ ಇದ್ದೀರಿ ನೀವು? ಇದರಿಂದ ಸಮಾಜದವ್ರಿಗೆ ಏನು ಸಂದೇಶ ಕೊಡ್ತಾ ಇದ್ದೀರಿ? ನಿಮ್ಮ ಎಲ್ಲ ದಾಸೋಹಗಳು, ಅಕ್ಷರ ದಾಸೋಹ, ಅನೇಕ ದಾಸೋಹಗಳು, ನಿಮ್ಮ ಪ್ರವಚನಗಳು, ಬಸವಣ್ಣ ನಡೆನುಡಿ, ನೀವೆಲ್ಲ ಏನು ಪ್ರವಚನ ಮಾಡ್ತೀರಿ, ನೀವೇನು ಫಿಕ್ಸ್ ಮಾಡಿ ಹೇಳ್ತೀರಿ ಇಂಥವ್ರಿಗೆ ಅಂತ ಹೇಳಿ? ಇಲ್ಲ ತಾನೆ?
ಇದು 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 ಎಲ್ರಿಗೂ ಸೇರಿದಂಥದ್ದು, ಎಲ್ರಿಗೂ ಹೇಳ್ತದೆ, ಇಡೀ ವಿಶ್ವಕ್ಕೆ ಸಾರ್ತಾ ಇದ್ದೀರಿ ನೀವು ಇದನ್ನು. ಹಾಗಾದ್ಮೇಲೆ ಇತ್ತೀಚಿನ ದಿನಗಳಲ್ಲಿ ಯಾಕೆ ಬ್ರ್ಯಾಂಡ್ ಆಗ್ತಾ ಇದ್ದೀರಿ ನೀವು? ಯಾಕೆ ಆ ರೀತಿ ಆಗ್ತಾ ಇದೆ? ಎಲ್ಲಿ ಹಾದಿ ತಪ್ತಾ ಇದೆ? ಬ್ರ್ಯಾಂಡ್ ಯಾಕೆ ಆಗ್ತಾ ಇದೆ ಅನ್ನೋದಕ್ಕೆ ನಿಮಗೆ ಒಂದು ವಾಸ್ತವಿಕ ಸತ್ಯ ಹೇಳ್ತಾ ಇದ್ದೇನೆ. ಇತ್ತೀಚೆಗೆ ಮೊದಲು ವಿಪ್ರ ಮಠಗಳು ಮತ್ತು ವೀರಶೈವ ಮಠಗಳು, ಜೈನ ಮಠಗಳು ಅಂತ ಇಷ್ಟೇ ನಮ್ಮಲ್ಲಿತ್ತು. ಇತ್ತೀಚಿನ ಬೆಳವಣಿಗೆಗಳಲ್ಲಿ ಅನೇಕ ಮಠಗಳಾಗ್ತಾ ಇದ್ದಾವೆ. ಸೊ ಮಠಗಳಲ್ಲಿ ಅನುದಾನ ಪ್ರಿಯತೆ ಜಾಸ್ತಿ ಬೆಳೀತಾ ಇದೆ. ಈ ಅನುದಾನ ಸಿಕ್ಕಬೇಕಾದ್ರೆ ಬ್ರ್ಯಾಂಡ್ ಆಗಬೇಕಾಗ್ತದೆ. ಅದಕ್ಕೋಸ್ಕರ ಮಠಗಳು ಮತ್ತು ಕೆಲವು ಮಠಾಧಿಪತಿಗಳು, ಕೆಲವು ಅನ್ನುವಂಥ ಪದಕ್ಕೆ ತುಂಬ ಅರ್ಥ ಇದೆ. ಕೆಲವು ಮಠಗಳು, ಕೆಲವು ಮಠಾಧಿಪತಿಗಳು ಬ್ರ್ಯಾಂಡ್ ಆಗ್ತಾ ಇದ್ದಾರೆ, ಎಲ್ಲರೂ ಆಗ್ತಾ ಇಲ್ಲ. ಅದಕ್ಕೆ ಸರ್ಕಾರ ಮಠಾಧಿಪತಿಗಳನ್ನು ಮತ್ತು ಮಠಗಳನ್ನು ಅವರ ವೈಯಕ್ತಿಕ ತಪಶಕ್ತಿ, ಜ್ಞಾನಶಕ್ತಿ ಮತ್ತು ಇಚ್ಛಾಶಕ್ತಿಯಿಂದ ಬೆಳೆಯೋದಕ್ಕೆ ಬಿಟ್ಬಿಟ್ಟು ತಮ್ಮ ಪಾಡಿಗೆ ತಾವಿದ್ದರೆ ಮಠಾಧಿಪತಿಗಳಾಗಲಿ, ಆಗಲೇ ಗುರುಗಳು ಹೇಳಿದಾಗೆ ಕೊಡೋನು ಶಿವ ಇದ್ದಾನೆ ಅನ್ನೋದು, ಅದು ಲೇಟ್ ಆಗೋದು ಕೊಡೋದು, ಸ್ವಲ್ಪ ಬೇಗ ಅನುದಾನ ಪ್ರಿಯತೆ ಕಡಿಮೆ ಆಗಬೇಕು. ಅನುದಾನ ಈಗ ಏನಾಗಿದೆ, ಅನುದಾನ ಬೇಕು. ನಾವು ಆಗಲೇ ಮಾತಾಡ್ತಿರೋ ಯಾಕೆ ವಿಧಾನಸೌಧದಲ್ಲಿ ಹೆಚ್ಚು ಜನ ಕಾಷಾಯಾಂಬರಧಾರಿಗಳು ಕಾಣ್ತಾ ಇದ್ದಾರೆ ಅಂದರೆ ಅನುದಾನ ಪ್ರಿಯತೆ ಅದಕ್ಕೆ. ಆದರೆ ಇವತ್ತಿಗೂ ಕೂಡ ಯಾರಲ್ಲಿ ಪ್ರಬಲವಾದ ಇಚ್ಛಾಶಕ್ತಿ ಇದೆ, ನಾನು ಇವತ್ತೆಲ್ಲ ನಾಳೆ ಏನಾದರೂ ಮಾಡ್ತೇನೆ ಅನ್ನುವಂಥ ಆತ್ಮಬಲ ಇದೆ, ಮನೋಬಲ ಇದೆ, ಅಂಥ ಯಾವ ಸ್ವಾಮೀಜಿನೂ ಕೂಡ ವಿಧಾನಸೌಧಕ್ಕೂ ಹೋಗೋದಿಲ್ಲ, ವಿಕಾಸಸೌಧಕ್ಕೂ ಹೋಗೋದಿಲ್ಲ. ಆತ ತನ್ನ ಆತ್ಮ ವಿಕಾಸಸೌಧದತ್ತ ಗಮನ ಕೊಡ್ತಾನೆ. ಇದು ಗಮನಿಸಬೇಕಾದಂಥ ಅಂಶ. ಆದರೆ ಕೆಲವು ಜನಗಳು ಬ್ರ್ಯಾಂಡ್ ಆಗೋದ್ರಿಂದಲೇ ಲಾಭ ಅಂತ ತಿಳ್ಕೊಂಡವರು. ಆಮೇಲೆ ನಾನು ಎಷ್ಟೋ ಜನ ಸ್ವಾಮಿಗಳು, ಸಮಾಜ ಏನಾದರೂ ಆಗಲಿ, ಎಷ್ಟೋ ಜನ ಸ್ವಾಮಿಗಳು ಹೇಳಿದ್ದಾರೆ ನನಗೆ, ನಮ್ಮ ಹಿಂದೆ 35 ಲಕ್ಷ ಭಕ್ತರಿದ್ದಾರೆ. ಸೊ ನಾನೊಂದು ವೋಟ್ ಬ್ಯಾಂಕು, ನಾನು ಇಂಥ ರಾಜಕಾರಣಿನ ಕರೆದ್ರೆ ಅವ್ನು ಬರಲೇಬೇಕಾಗತ್ತೆ, ನಾನು ಕರೆಸ್ತೀನಿ ನೋಡಿ ಅಂತ ಚಾಲೆಂಜ್ ಮಾಡ್ತಾರೆ. ವೆರಿ ಗುಡ್. ಸೊ ಇದು ಯಾವ ರೀತಿ ಬೆಳವಣಿಗೆ ಅನ್ನೋದನ್ನು, ಆ ಶಕ್ತಿ ನಿಮಗೂ ಇದೆಯಾ ಗುರುಗಳೇ? ಇಲ್ಲ, ಪ್ರಾಮಾಣಿಕವಾಗಿ ಹೇಳ್ತೀನಿ, ನನಗೆ ಹಾಗೇನಿಲ್ಲ ನನಗೆ. ಈಗ ಬೇರೆ ಮಠದ ಪೂಜ್ಯರು ಹೇಳ್ದಂಗೆ ಸ್ವಾಮೀಜಿಯವರು ಯಾವ ಕಾಲಕ್ಕೂ ಒಂದು ಸಲ ಪಟ್ಟ ಕಟ್ಟಿದ ಮೇಲೆ ಅವರು ಪೂರ್ವಾಶ್ರಮದ ಪೂರ್ತಿ ನಿರಸನ ಮಾಡಿಕೊಂಡು ಸಮಾಜವೇ ನನ್ನ ಮನೆ, ಮಾನವ ಕುಲವೇ ನನ್ನ ಕುಟುಂಬ ಅಂತಕ್ಕಂಥ ವಿಶ್ವವ್ಯಾಪಿ ಬಂದಿರತಕ್ಕಂಥ ವಿಶ್ವಶಕ್ತಿಯ ಒಂದು ಸಾಂಕೇತಿಕವಾಗಿ ಒಬ್ಬ ಸ್ವಾಮಿಯಾಗಿರ್ತಾರೆ. ಜಗತ್ತೇ ನನ್ನ ಮನೆ, ಮಾನವ ಕುಲವೇ ನನ್ನ ಕುಟುಂಬ ಅಂತಕ್ಕಂಥವು. ನಮ್ಮಲ್ಲಿ 3 ಭಾಗ ಅದಾವೆ. ಒಬ್ಬ ಸ್ವಾಮೀಜಿಯವರು ತನ್ನ ಸ್ವಾಮಿತ್ವವನ್ನು ಕಾಯ್ಕೊಂಡು ಹಳ್ಳಿಗೆ ಏಕರಾತ್ರಿ, ಪಟ್ಟಣಕ್ಕೆ ಪಂಚರಾತ್ರಿ ಅಂತ ಪ್ರತಿಯೊಬ್ಬರು ಮನೆಗೆ ಹೋಗಿ ಧರ್ಮ ಪ್ರಸಾರವನ್ನು ಮಾಡಿ ಅವ್ರನ್ನೆಲ್ಲ ಧರ್ಮದಿಂದ ಜಾಗೃತ ಮಾಡಿಕೊಳ್ತಕ್ಕಂಥದ್ದು. ಅಲ್ಲಿ ಒಬ್ಬ ಚರಜಂಗಮನಾಗಿ ಬರ್ತಿರ್ತಾನೆ. ಅಲ್ಲಿ ಯಾವ MLA ಮಿನಿಸ್ಟರ್ ಮನೆಗೆ ಹೋಗ್ಬೇಕಂತೇನಿಲ್ಲ. ಅಲ್ಲಿರ್ತಕ್ಕಂಥ ಭಕ್ತನ ಮನೆಗೆ ಹೋಗಿ ಅವರ ತತ್ವ ನೀತಿಗಳನ್ನು ಉಪದೇಶ ಮಾಡಿ ಆ ಭಕ್ತರಿಂದ ಬಂದಿರತಕ್ಕಂಥ ಕಾಣಿಕೆಯನ್ನು ತಗೊಂಡು ದಾಸೋಹವನ್ನು ನಡೆಸಿಕೊಂಡು ಬರ್ತಕ್ಕಂಥದ್ದು. ಅದ್ರಾಗೆ ಮಠದ ಕೆಲವು ಬಡ ವಿದ್ಯಾರ್ಥಿಗಳು ಇಟ್ಕೊಂಡ್ಬಂದು ಅವರಿಗೆ ನೈತಿಕ ಮೌಲ್ಯವನ್ನು ಜಾಗೃತಿ ಮಾಡಿಕೊಳ್ತಕ್ಕಂಥ. ಆದ್ರೆ ಹಿಂಗೆ ಅದಕ್ಕೆ ಈಗ ತದ್ವಿರುದ್ಧ ಇದೆಯಲ್ಲ ಗುರುಗಳೇ. ಎಲ್ಲ ಈಗ ಕಾಂಗ್ರೆಸ್ ಅಧ್ಯಕ್ಷರ ಮನೆ ಕೆಲವರು, ಇನ್ನೊಂದು ಪಕ್ಷದ ಅಧ್ಯಕ್ಷರ ಮನೆಗೂ ಕೆಲವರು, ಇನ್ನೊಂದು JDS ಪಕ್ಷ, BJP ಎಲ್ಲ ಮಠಾಧಿಪತಿಗಳೆಲ್ಲ ಪಕ್ಷದ ಅಧ್ಯಕ್ಷರ ಮನೆಗಳಿಗೆ ಯಾಕೆ ಹೋಗ್ಬೇಕು? ತತ್ವನಿಷ್ಠೆ ಕಡಿಮೆ ಆದಾಗ ವ್ಯಕ್ತಿನಿಷ್ಠೆ ಬಂದ ಹೊತ್ತಿನಾಗ ಅಲ್ಲಿ ತಮ್ಮ ವ್ಯಕ್ತಿನಿಷ್ಠೆ ಬೆನ್ನತ್ತಿ ಹೋಗ್ತದೆ. ಅದು ಸ್ವಲ್ಪ ತಪ್ಪಾಗ್ತದೆ. ಅದು ನಾವು ವ್ಯಕ್ತಿನಿಷ್ಠೆ ಬರೋದಿಲ್ಲ, ತತ್ವನಿಷ್ಠೆ ಬರಬೇಕಿಲ್ಲ. ಯಾವನೇ ಇಲ್ಲ, ಬಡವನಿರಲಿ, MLA ಇರಲಿ, ಕಾಂಗ್ರೆಸ್ ಇರಲಿ, BJP ಇರಲಿ, ಇಲ್ಲಿ ಪಕ್ಷಾತೀತವಾಗಿ ನಾವು ಗುರುಗಳಿರಬೇಕು. ಇದು ಇನ್ನೊಂದು ಹಮೀದ್ ಅವರೇ, ಒಂದು ಮಾತನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ಕಾಲಘಟ್ಟ ಇದು. ಮುಖ್ಯವಾಗಿ ನಾವು ಯಾರನ್ನೂ ದೂಷಿಸೋ ಹಾಗಿಲ್ಲ. ಕಾಲಾಯ ತಸ್ಮೈ ನಮಃ ಅನ್ನುವಂಥ ಮಾತಿದೆ. ಒಂದು ವಿಭಿನ್ನವಾದಂಥ ಕಾಲಘಟ್ಟದಲ್ಲಿ ನಾವಿದ್ದೀವಿ. ಇವತ್ತು ಮೊದಲೊಂದು ಕಾಲಿತ್ತು, ಸ್ವಾಮೀಜಿಗಳು ಮಠದಲ್ಲಿರಬೇಕು, ಜಪ ಮಾಡಬೇಕು, ತಪ ಮಾಡಬೇಕು, ಶಿವಪೂಜಾ ಅನುಷ್ಠಾನ ಮಾಡಬೇಕು, ಬಂದು ಭಕ್ತರಿಗೆ ಆಶೀರ್ವಾದ ಮಾಡಬೇಕು, ಮನೆಗಳಿಗೆ ಕರೆದಾಗ ಮನೆಗೆ ಹೋಗಿ ಶಿವಪೂಜೆ ಮಾಡ್ಕೋಬೇಕು, ಅವರಿಗೆ ಆಶೀರ್ವಾದ ಮಾಡಬೇಕು ಅನ್ನುವಂಥ ಟ್ರೆಂಡ್ ಇತ್ತು. ಆಮೇಲೆ ಮಠಗಳ ಸಾಮಾಜೀಕರಣ ಆಗ್ತಾ ಬಂತು. ಆವಾಗ ಮಠಗಳು ಸ್ಕೂಲ್ಗಳು ಮಾಡಬೇಕು, ಹಾಸ್ಟೆಲ್ಗಳು ಮಾಡಬೇಕು, ಕಾಲೇಜುಗಳು ಮಾಡಬೇಕು ಅನ್ನುವಂಥ ಒಂದು ವ್ಯವಸ್ಥೆ ನಿರ್ಮಾಣ ಆಗ್ತಾ ಬಂತು. ಇವತ್ತೊಂದು ಕಾಲಘಟ್ಟದಲ್ಲಿ ನಾವು ಇದೀವಿ ಅಂದರೆ ಸ್ವಾಮಿಗಳಂದರೆ ರಾಜಕೀಯ ಮಾಡಬೇಕು, ರಾಜಕಾರಣಿಗಳು ಓಲೈಸಿಕೊಂಡಿರಬೇಕು ಅನ್ನುವಂಥ ವಿಭಿನ್ನವಾದ ಕಾಲಘಟ್ಟ. ನನಗನ್ನಿಸ್ತದೆ ಪಾಪ ಸ್ವಾಮಿಗಳಿಗೂ ಆ ರೀತಿ ಮಾನಸಿಕತೆ ಇರಲಿಕ್ಕಿಲ್ಲ. ಆದರೆ ಕಾಲಘಟ್ಟದ ಅವಶ್ಯಕತೆಯೋ ಅಥವಾ ಕಾಲಾಯ ತಸ್ಮೈ ನಮಃ ಅನ್ನೋದಕ್ಕೆ ಅವರು ತಲೆಬಾಕಬೇಕಾಗಿದೆಯೋ ಅನ್ನೋ ಗೊತ್ತಿಲ್ಲ. ಅಂಥ ಒಂದು ವಿಭಿನ್ನ ಮತ್ತು ವಿಲಕ್ಷಣವಾದಂಥ ಮುಜುಗುರದ ಪರಿಸ್ಥಿತಿಗೆ ಅವರು ಅನಿವಾರ್ಯವಾಗಿ ಒಳಗಾಗಬೇಕಾದಂಥ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಇಲ್ಲಿ ಇನ್ನೂ ಒಂದು ಮಾತಿದೆ ಸ್ವಾಮೀಜಿ, ತಾವು ಹೇಳಿದ್ರಲ್ಲಿ ಅದನ್ನು ಇನ್ನು ಸ್ವಲ್ಪ ಅದನ್ನು ವಿಸ್ತಾರವಾಗಿ ಹೇಳಬೇಕು ಅಂತ ನನಗನ್ನಿಸ್ತದೆ. ಈ ಸರ್ವೇಷಾಂ ಹಿತಕಾರಣೆ,
ಸಕಲ ಜೀವಾವಳಿಗೆ ಲೇಸ ಬಯಸುವುದು, ಇದು ಮಠಗಳ ಕರ್ತವ್ಯ ಆಗಿತ್ತು. ಮತ್ತು ಗುರುಗಳು ನಿಷ್ಪಕ್ಷಪಾತವಾಗಿ ಎಲ್ಲರಿಗೆ ಬೆಳಕಾಗಿರುವಂಥ ನೆಲೆಯಲ್ಲಿ ಇರುವಂಥ ವ್ಯವಸ್ಥೆ ಇತ್ತು. ಸಹಜವಾಗಿ ಸಮಾಜದಲ್ಲಿ ಕಂಡುಬರ್ತಕ್ಕಂಥ ಏಳು ಬೀಳು ಮತ್ತು ಶೋಷಣೆ ಅಥವಾ ವ್ಯವಸ್ಥೆಗಳು ಇವು ಕಣ್ಣಿಗೆ ಬಂದಾಗ ಅದರ ವಿರುದ್ಧ ಮರುಗುವಂಥ ಮತ್ತು ಆ ಶೋಷಿತರಿಗೆ ಸಹಾಯ ಮಾಡುವಂಥ ಒಂದು ಪ್ರಕ್ರಿಯೆ ಮಠಗಳಲ್ಲಿ ಸಹಜವಾಗಿ ಬಂದು. ಉದಾಹರಣೆಗೆ ನಂಜನಗೂಡಿನಲ್ಲಿ ಹಿಂದೆ ಮೂಕರಸರ ಕಾಲದಲ್ಲಿ ಮೈಸೂರು ಹೈದರಾಲಿ ಮತ್ತು ಇವರಿಗಿಂತಲೂ ಹಿಂದಿನ ಒಂದು ನೆಲೆಯಲ್ಲಿ ತುಂಬ ಬರಗಾಲ ಬಂದಂಥ ಒಂದು ಸನ್ನಿವೇಶದಲ್ಲಿ ಬಡ ರೈತರ ತಲೆ ಮೇಲೆ ಕಲ್ಲುಗಳನ್ನು ಹೊರಿಸಿ ಅವರಿಂದ ಕಂದಾಯ ವಸೂಲು ಮಾಡುವಂಥ ರಾಜಕೀಯ ಕ್ರೌರ್ಯವನ್ನು ಅಲ್ಲಿನ ಎಲ್ಲ ಹಳ್ಳಿ ಮಠಾಧಿಪತಿಗಳು ಹೋಗಿ ಸರ್ಕಾರದ ಮುಂದೆ ಖಂಡನೆ ಮಾಡಿ ಇದು ಸರಿ ಇಲ್ಲ, ಅವರಿಗೆ 1 ವರ್ಷ ಅವಕಾಶ ಕೊಡಿ ಅಂತ ಹೇಳಿದ್ರು. ಅಲ್ಲಿ ಒಂದು ದೊಡ್ಡ ಸನ್ಯಾಸಿಗಳ ಹತ್ಯಾಕಾಂಡ ನಡೀತು. ಇದು ನಂಜನಗೂಡಿನ ದಂಗೆ ಅಂತ ಹೇಳಿ ಬ್ರಿಟಿಷ್ ಮ್ಯಾನ್ಯುಯಲ್ನಲ್ಲೂ ಸಹ ದಾಖಲಾಗಿರುವಂಥ ಸಂಗತಿ. ಅವರು ಸ್ವಾರ್ಥಕ್ಕೆ ಹೋಗೋಗಿಲ್ಲ, ಜನಗಳ ಅಂದರೆ ನೊಂದವನ ದನಿಯಾಗಿ ಅವರು ಹೋಗುವಂಥ ಒಂದು ಸನ್ನಿವೇಶ. ಅದಿಲ್ಲ ಈಗ ಅಂತಿರ್ತಾವೆ ಅಲ್ಲ, ಅದು ಒಂದು ಘಟ್ಟ. ಅಲ್ಲಿಂದ ಮುಂದೆ ವಿದ್ಯಾಭ್ಯಾಸ, ಬ್ರಿಟಿಷ್ನವರು ಬಂದ ಮೇಲೆ ವಿದ್ಯಾಭ್ಯಾಸ ವ್ಯವಸ್ಥೆ, ಸ್ಕೂಲು ಕಾಲೇಜು ಇದು ಎಲ್ಲ ಕಡೆ ಬೇಕು ಅಂತ ಅನ್ನೋವಂಥ ಪ್ರಶ್ನೆ ಬಂದಾಗ ಕೇವಲ ಒಂದು ಮಿಡ್ಲ್ ಸ್ಕೂಲ್ಗೋಸ್ಕರ 100 ಮೈಲಿ 200 ಮೈಲಿ ಹೋಗುವಂಥ ಸನ್ನಿವೇಶವನ್ನು ಕಂಡು ಇದು ನಾವೇ ಇಲ್ಲಿ ಯಾಕೆ ಮಾಡಬಾರ್ದು ಅಂತ ಹೇಳಿ ಮಠಗಳಲ್ಲಿ ಓದಿಸುವ ಅಯ್ಯಗಳಾಗಿ ಇವರು ಶಾಲೆ ಕಾಲೇಜುಗಳಾಗಿ ಈ ವ್ಯವಸ್ಥೆಗಳಲ್ಲಿ ಸಾಲಿ ಮಠಗಳನ್ನು ಸೃಷ್ಟಿ ಮಾಡಿಕೊಂಡು ಈ ರೀತಿ ಬಂದು ಒಂದು ಶಾಲೆ ಕಾಲೇಜು ವಿದ್ಯಾರ್ಥಿ ವ್ಯವಹಾರ ಆವಾಗ ಮಾಡುವಂಥ ಈ ಕರ್ತವ್ಯ ಮಾಡುವಂಥ ಸ್ವಾಮಿಗಳಿಗೆ ತುಂಬ ಸಮಾಜದಲ್ಲಿ ಗೌರವ ಇತ್ತು. ಯಾಕೆ ಅಂದರೆ ನಮ್ಮ ಮಕ್ಕಳಿಗೆ ಕಣ್ಣು ಸೇರಿಸಿದವರು, ಅಕ್ಷರ ಕಲಿಸಿದವರು, ನಮಗೆ ನೆಲೆ ಕೊಟ್ಟವರು ಈ ವ್ಯವಸ್ಥೆಗಳು. ಇವತ್ತೇನಾಗಿದೆ ಅಂತ ಹೇಳಿದ್ರೆ ಆ ಕ್ಷೇತ್ರವೂ ಸಹ ಪ್ರಾಮಾಣಿಕವಾಗಿ ಜನಸಾಮಾನ್ಯರ ಪರವಾಗಿ ಸ್ಪಂದಿಸುವಂತಹ ಧರ್ಮಾತ್ಮರ ಕ್ಷೇತ್ರಗಳಾಗಿ ಇವತ್ತು ಉಳಿದಿಲ್ಲ. ಇವತ್ತು ಅನೇಕ ರಾಜಕಾರಣಿಗಳು ಮತ್ತು ರಾಜಕೀಯ ನಾಯಕರು, ವಿದ್ಯಾಸಂಸ್ಥೆಗಳು ಮತ್ತು ಇವುಗಳ ಮಧ್ಯದಲ್ಲಿಯೂ ಬಾಯಿ ಹಾಕಿ ಅವುಗಳನ್ನು ತೆಗೆದು ಅವುಗಳ ಮತ್ತು ಇವುಗಳ ಕಲಬೆರಕೆಯಿಂದ ಏನಾಗಿದೆ ಅಂತ ಅಲ್ಲ, ಕೀರ್ತಿ ಅಪಕೀರ್ತಿಗಳೆಲ್ಲವೂ ಕಲಸು ಮೇಲೋಗರ ಹಾಗೆ ಇವತ್ತಿನ ದಿವಸ ನಾವು ಮಾಡ್ತಾ ಇರೋದು ಎಷ್ಟು ಸರಿ, ಇದು ಬೇಕಾ ಅಂತ ಹೇಳಿ ಶಾಲಾ ಕಾಲೇಜುಗಳನ್ನು ನಡೆಸುವಂತಹ ಮಠಾಧಿಪತಿಗಳು ಆತ್ಮಚಿಂತನೆಯಲ್ಲಿ ತೊಡಗುವಂತಹ ವ್ಯವಸ್ಥೆಗಳಿದೆ. ಈಗೊಂದು 6 ತಿಂಗಳ ಹಿಂದೆ ಒಂದು ಕಾರ್ಯಕ್ರಮದಲ್ಲಿ ಈ ಶಾಲಾ ಕಾಲೇಜು ಅವತ್ತಿನ ಅವಶ್ಯಕತೆಯಾಗಿತ್ತು, ಇವತ್ತು ನಮಗೆ ಬೇಡ ಅನ್ನಿಸ್ತದೆ ಅಂತ ಅನ್ನುವಂಥ ಮಾತನ್ನು ನಮ್ಮ ಶತಾಯುಷಿಗಳಾದಂಥ ಸಿದ್ಧಗಂಗಾ ಮಹಾಸ್ವಾಮೀಜಿಯವರೇ ಒಂದು ಸತಿ ಹೇಳಿದ್ರಿ ಈ ಮಾತು. ರೈಟ್ ಗುರುಗಳೇ, ನಿಮ್ಮ ಜೊತೆ ಇನ್ನಷ್ಟು ಮಾತಾಡ್ತೀನಿ. ಸಾರ್ವಜನಿಕರು ಕೂಡ ಬಹಳಷ್ಟು ಪ್ರಶ್ನೆಗಳು ಇಟ್ಕೊಂಡು ನಮ್ಮ ಜೊತೆ ನಮ್ಮನ್ನು ಕಾಯ್ತಾ ಇದ್ದಾರೆ. ಅದಕ್ಕೆ ಮೊದಲು ಒಂದು ಚಿಕ್ಕ ಬ್ರೇಕ್.